Okay. Okay. So observe here. This is the major project. So save it as home management. Okay. So home management anta save ಮಾಡಿ. Save home management. So take a half breadboard. ಒಂದು half breadboard ತಗೊಳ್ಳಿ. Okay. ಸೊ ಸೇಮ್ ಕನೆಕ್ಷನ್ ಸೇಮ್ ಕೋಡ್ ಇನ್ ರಿಯಲ್ ಟೈಮ್. ಇದನ್ನ ಈ ಪ್ರಾಜೆಕ್ಟ್ ನೀವು ರಿಯಲ್ ಟೈಮ್ ಮಾಡ್ತೀರಾ ಅಂದ್ರೆ ಸೇಮ್ ಪ್ರಾಜೆಕ್ಟ್ ಸೇಮ್ ಕನೆಕ್ಷನ್ ಮತ್ತೆ ಸೇಮ್ ಕೋಡ್ ಏನು ಚೇಂಜಸ್ ಇರಲ್ಲ. ಯು ಕ್ಯಾನ್ ಡೂ ದಟ್ ಇನ್ ರಿಯಲ್ ಟೈಮ್. ಓಕೆ. ಸೊ ಬ್ರೆಡ್ ಬೋರ್ಡಿಗೆ ನೋಡಿ 5 ವೋಲ್ಟ್ ಪವರ್ ಸಪ್ಲೈ ಕೊಟ್ಟಿದ್ದೀವಿ ಮತ್ತೆ ಗ್ರೌಂಡ್ ಮಾಡಿದ್ದೀವಿ. ಇನ್ನೊಂದು ಥರ ಗ್ರೌಂಡ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಮೇಲ್ಗಡೆ ಸೀರೀಸ್ ಪಾಸಿಟಿವ್ ಆಯಿತು, ಕೆಳಗಡೆ ಸೀರೀಸ್ ನೆಗೆಟಿವ್ ಆಯಿತು. ಸೊ ಇಲ್ಲೂ ಕೂಡ ಪವರ್ ಸಪ್ಲೈ ಬೇಕು ಅಂದರೆ ಸೊ ಪ್ಲಸ್ ಇಂದ ಪ್ಲಸ್ಗೆ ಶಾರ್ಟ್ ಮಾಡ್ಕೊಳ್ಳಿ, ಆಮೇಲೆ ಮೈನಸ್ ಇಂದ ಮೈನಸ್ಗೆ ಶಾರ್ಟ್ ಮಾಡ್ಕೊಳ್ಳಿ, ನೆಗೆಟಿವ್ ಇಂದ ನೆಗೆಟಿವ್ಗೆ. ಇದು ಶಾರ್ಟ್ ಮಾಡೋದು ಅಂತ ಹೇಳ್ತೀವಿ. ಓಕೆ. ಇವಾಗ ಏನಾಯ್ತು, ಮೇಲ್ಗಡೆ ಇರೋ ಪವರ್ ಸಪ್ಲೈ ಕೂಡ ಕೆಳಗಡೆ ಬಂದಂಗಾಯ್ತು. ಓಕೆ. ಸೊ ಏನೇನು ತಗೊಳೋಣ ಅಂದರೆ ವಿ ವಿಲ್ ಟೇಕ್ PIR ಸೆನ್ಸರ್. ಸೊ ಇದು ಏನಕ್ಕೆ ಅಂದರೆ ಹೋಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಗೇಟ್ ಹತ್ರ ಏನಾದ್ರು PIR ಸೆನ್ಸರ್ ಹಾಕಿದಿರಿ ಅಂದರೆ ಮೋಷನ್ ಡಿಟೆಕ್ಟ್ ಆದರೆ ಅಲರ್ಟ್ ಮಾಡಬೇಕು. ಹಾಗೆ MQ ಸೆನ್ಸರ್, MQ2 ಸೆನ್ಸರ್ ಇದೆ. ಸೊ ದಿಸ್ ಗ್ಯಾಸ್ ಸೆನ್ಸರ್ ಯೂಸ್ ಟು ಡಿಟೆಕ್ಟ್ ಗ್ಯಾಸ್ ಆ್ಯಂಡ್ ಸ್ಮೋಕ್. ಓಕೆ. ಇದನ್ನ ನಾವು ಕಿಚನಿಗೆ ಹಾಕಿದ್ದೀವಿ ಅನ್ಕೊಳ್ಳೋಣ. ಸೊ ಕಿಚನಲ್ಲಿ ಸ್ಮೋಕ್ ಆಯಿತು ಅಥವಾ ಗ್ಯಾಸ್ ಏನಾರು ಲೀಕೇಜ್ ಆಯಿತು ಅಂದರೆ ಅಲರ್ಟ್ ಮಾಡೋದಕ್ಕೆ. ಇನ್ನೊಂದು LDR ಅಂತ ತಗೊಳೋಣ. LDR ಬಂದ್ಬಿಟ್ಟು ಲೈಟ್ ಡಿಪೆಂಡೆಂಟ್ ರೆಸಿಸ್ಟರು, PIR ಬಂದ್ಬಿಟ್ಟು ಪ್ರಾಕ್ಸಿಮಿಟಿ ಇನ್ಫ್ರಾರೆಡ್ ಸೆನ್ಸರ್. ಈ 3 ಎಕ್ಸಸೈಸ್ ಸಪ್ರೇಟ್ ಆಗಿ ಮಾಡಿಸಿದ್ವಲ್ಲ, ಇವಾಗ ಕಂಬೈನ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಸೊ LDR ಏನಕ್ಕೆ ಅಂದರೆ ಕತ್ಲ ಆಗ್ತಿದ್ದಂಗೆ LDR ಸಿಗ್ನಲ್ ಕೊಡುತ್ತೆ. ಒಂದು ಗಾರ್ಡನ್ ಅಥವಾ ಬಾಲ್ಕನಿ ಲೈಟ್ಸ್, ಆಟೋಮೆಟಿಕ್ ಲೈಟ್ ಆನ್ ಲೈಟ್ ಆಫ್. ಓಕೆ. ಕತ್ಲಾಗ್ತಿದ್ದಂಗೆ ಗಾರ್ಡನ್ ಲೈಟ್ಸ್ ಆನ್ ಆಗೋ ಥರ LDR. ಓಕೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ವಿ ವಿಲ್ ಟೇಕ್ ಅನ್ LED. ಓಕೆ. ಒನ್ ಮೋರ್ LED. ವಿಚ್ ಇಸ್ ಗ್ರೀನ್ ಇನ್ ಕಲರ್. ಇದು ಅಲರ್ಟ್ ಸಿಸ್ಟಮ್. ಓಕೆ. ಇನ್ನೊಂದು ವಿ ವಿಲ್ ಟೇಕ್ ಅ ಬಜರ್. ವಿ ಕಾಲ್ ಇಟ್ ಆಸ್ ಅ ಬಜರ್. ಬಜರ್ ನೋಡಿ ಕೆಳಗಡೆ ಹಾಕ್ತಾ ಇದೆ. ಓಕೆ. ಸೊ ನನಗೆ ಇಲ್ಲಿಂದ ಕನೆಕ್ಷನ್ ತಗೊಳಕ್ಕೆ ಈಸಿ ಆಗಲಿ ಅಂತ. ಓಕೆ. ಸೊ ನಾವು ಸ್ಟ್ರೀಟ್ ಲೈಟ್, LDRಗೆ ಒಂದು ಸ್ಟ್ರೀಟ್ ಲೈಟ್ ಬೇಕು. ಸ್ಟ್ರೀಟ್ ಲೈಟ್ ಅಂದರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಗಾರ್ಡನ್ ಲೈಟ್ ಆಲ್ಸೋ. ಐ ವಿಲ್ ಮೇಕ್ ಇಟ್ ಆಸ್ ಅ ಬ್ಲೂ ಕಲರ್. ದಿಸ್ ಇಸ್ ಫಾರ್ LDR. ಓಕೆ. ನಾವು ಫಸ್ಟ್ ನೋಡಿ ಎಲ್ಲದಕ್ಕೂ ಪವರ್ ಸಪ್ಲೈ ಫಸ್ಟ್ ಕೊಟ್ಬಿಟ್ವಿ ಅಂದರೆ ಮಿಕ್ಕಿದ್ದು ಬರೀ ಡಿಜಿಟಲ್ ಪಿನ್ಸ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ ಅನಲಾಗ್ ಪಿನ್ಸ್ಗಳು ಬೇಡ, ಓನ್ಲಿ ಡಿಜಿಟಲ್. D ಔಟ್, D0 ಮತ್ತೆ D. ಸೊ PIR ಸೆನ್ಸರ್ ಬಂದ್ಬಿಟ್ಟು ಪ್ಯೂರ್ಲಿ ಡಿಜಿಟಲ್. ಇದರಲ್ಲಿ ಡಿಜಿಟಲ್ ಅನಲಾಗ್ ಬರುತ್ತೆ, ಇದರಲ್ಲಿ ಡಿಜಿಟಲ್ ಅನಲಾಗ್ ಬರುತ್ತೆ. ಬಟ್ ಪ್ರಾಜೆಕ್ಟ್ ಸಿಂಪ್ಲಿಸಿಟಿಗೋಸ್ಕರ ನಾವು ಡಿಜಿಟಲ್ ಪಿನ್ ಮಾತ್ರ ಯೂಸ್ ಮಾಡೋಣ, ಅನಲಾಗ್ ಪಿನ್ ಬೇಡ. ಇಲ್ಲಿ ಅನಲಾಗ್ ಪಿನ್ ಬೇಡ, ಇಲ್ಲಿ A0 ಅನಲಾಗ್ ಪಿನ್ ಬೇಡ. ಅಬ್ಸರ್ವ್ ಮಾಡಿ, ಫಸ್ಟ್ ಪವರ್ ಸಪ್ಲೈ ಕಂಪ್ಲೀಟ್ ಮಾಡಿಬಿಡೋಣ. ಪಾಸಿಟಿವ್ ಇಂದ ಐ ವಿಲ್ ಕನೆಕ್ಟ್ ಇಟ್ ಟು ದ ಪಾಸಿಟಿವ್, ನೆಗೆಟಿವ್ ಇಂದ ಐ ವಿಲ್ ಕನೆಕ್ಟ್ ಇಟ್ ಟು ದ ನೆಗೆಟಿವ್. ಓಕೆ. ಇಲ್ಲಿ VCC ಇಂದ ಅಗೇನ್ ಪಾಸಿಟಿವ್, ಗ್ರೌಂಡ್ ಇಂದ ವಿಲ್ ಮೇಕ್ ಇಟ್ ಆಸ್ ನೆಗೆಟಿವ್. ಓಕೆ. ಸೊ ನೆಗೆಟಿವ್. ಇಲ್ಲಿ ಕೂಡ ಅಷ್ಟೇ, VCC ಇಂದ ಪಾಸಿಟಿವ್ ಆ್ಯಂಡ್ ಗ್ರೌಂಡ್ ಇಂದ ನೆಗೆಟಿವ್. ಓಕೆ. ಸೊ ಗ್ರೌಂಡ್ ಇಂದ ಯು ಕ್ಯಾನ್ ಗಿವ್ ನೆಗೆಟಿವ್. ಓಕೆ. ಪಾತ್ ನೋಡಿ ಹಿಂಗೆ ಇರಬೇಕು. ಪಾತ್ಸ್ಗಳು ಇದೇ ಥರನೇ ನೀಟ್ನೆಸ್ ಆಗಿರ್ಬೇಕು. ಹೇಗೆ ಬೇಕಾಗ ಮಾಡಿದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟು ಇಲ್ಲಿ ನೋಡಿ ಇವೆಲ್ಲ LEDಗಳು ಮತ್ತು ಬಜರ್ ಗ್ರೌಂಡ್ ಮಾಡೋದಷ್ಟೇ. ಪಾಸಿಟಿವ್ ಪಿನ್ಸ್ ಎಲ್ಲ ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗುತ್ತೆ, ESPಗೆ ಹೋಗುತ್ತೆ. ಓಕೆ. ದೇ ಆರ್ ನಾಟ್ ದ ಸೆನ್ಸರ್, ದೇರ್ ಆರ್ ದ ಔಟ್ಪುಟ್ಸ್ ಆಗಿರೋದ್ರಿಂದ ಸೊ ವಿ ವಿಲ್ ಮೇಕ್ ಫಸ್ಟ್ ಗ್ರೌಂಡ್. ಎಲ್ಲ ಕ್ಯಾಥೋಡ್ಸ್ಗಳನ್ನು ಗ್ರೌಂಡ್ ಮಾಡ್ಕೊಂಬಿಡಿ. ಓಕೆ. ಕ್ಯಾಥೋಡ್ಸ್ನೆಲ್ಲ ಅಂದರೆ ನೆಗೆಟಿವ್ ಪೋರ್ಷನ್ಸ್ ಎಲ್ಲ ಗ್ರೌಂಡ್ ಆಗುತ್ತೆ, ಪಾಸಿಟಿವ್ ಪೋರ್ಷನ್ಸ್ ಎಲ್ಲ ESPಗೆ ಹೋಗುತ್ತೆ. ನೆನ್ಪಿಟ್ಕೊಡಿ, LED ಬಜರಿಗೆ ಯಾವಾಗಲೂ ಇದೇ ಥರನೇ ಮಾಡ್ಬೇಕು ನಾವು. ಓಕೆ. ಸೊ ನೆಗೆಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್.
ಸೊ ಏನಾದ್ರು ಸರ್ಕ್ಯೂಟ್ ಏನಾದ್ರು ಮಿಸ್ ಆದರೆ ನಾನು ಲಾಸ್ಟ್ ನೋಡ್ಕೊತೀನಿ. ಓಕೆ, ಇಲ್ಲಿ ನೋಡಿ ಎಲ್ಲ ಕಡೆ ಫಸ್ಟ್ ಪವರ್ ಸಪ್ಲೈ ಕೊಟ್ವಿ, ಎಷ್ಟು ಸಿಂಪಲ್. ಓಕೆ, ಈಗ ಪಿನ್ಸ್ಗಳನ್ನ ಕೊಡ್ತಾ ಹೋಗೋಣ. ಫಸ್ಟ್ PIR. ಓಕೆ, ಅಬ್ಸರ್ವ್ ಮಾಡಿ, ನಾನು PIR ಸೆನ್ಸರ್ನ ಐ ವಿಲ್ ಕನೆಕ್ಟ್ ಇಟ್ ಟು ದ, ಸೊ ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಪಿನ್ನಿಗೆ ಕನೆಕ್ಟ್ ಮಾಡ್ಬಿಡ್ತೀನಿ, ವಿಚ್ ಈಸ್ ಪಿನ್ ನಂಬರ್ 12. ನಾನು ಮರ್ತಿದ್ದೀನಿ ಅಂತ ಅನ್ಕೊಳ್ಳೋಣ. ಐ ವಿಲ್ ಯೂಸ್ ಡಿಫ್ರೆಂಟ್ ಕಲರ್. ಓಕೆ, I will use orange color for this one PIR sensor. Okay, and DOUT digital pin. So digital pin inda I will give to the pin number ಯಾವ್ದಿದೆ ಇದು 22 23 ಬೇಡ series. pin number 18 ಗೆ ಕೊಡ್ತೀನಿ, ಇಲ್ಲ ಅಂದ್ರೆ 5 ಕೊಡೋಣ. Okay, I'll change the color. ನೋಡಿ, ಕಲರ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಲರ್ ಡಿಸಿಪ್ಲಿನ್ ಇದೆಲ್ಲ ಭಾಳ ಇಂಪಾರ್ಟೆಂಟ್. ಯಾಕೆ ಕಲರ್ಸ್ಗಳು ಚೇಂಜ್ ಮಾಡ್ತಾ ಇದ್ದೀವಿ ಡಿಜಿಟಲ್ ಪಿನ್ಸ್ಗೆ ಅಂತ ಲಾಸ್ಟಿಗೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿಂದ LDR ಇಂದ ಐ ವಿಲ್ ಚೂಸ್ ಪಿನ್ ನಂಬರ್ 17. ರಿಮೆಂಬರ್, ಐ ಆಮ್ ಜಸ್ಟ್ ಗಿವಿಂಗ್ 17. ಲೆಟ್ ಮೀ ಕನ್ಸಿಡರ್ ಐ ವಿಲ್ ಫಾರ್ಗಟ್ ದೋಸ್ ಪಿನ್. ನಾನು ಆ ಪಿನ್ಸ್ಗಳನ್ನ ಫಾರ್ಗೆಟ್ ಮಾಡ್ತೀನಿ ಅಂತಾನೆ ತಿಳ್ಕೊಳ್ಳೋಣ. ಓಕೆ, ಮೂರು ಸೆನ್ಸರ್ಸ್ಗಳಿಗೆ ನಾವೇನು ಮಾಡಿದ್ದೀವಿ, ವಿ ಹ್ಯಾವ್ ಕನೆಕ್ಟೆಡ್ ಟು ದ ESP. ಅದೇ ಥರ ಅವಾಗಲೇ ಹೇಳಿದಾಗೆ BLED ಇಂದ ಐ ವಿಲ್ ಯೂಸ್ ಪಿನ್ ನಂಬರ್ 2 ಫಾರ್ ಬ್ಲೂ LED. BLED ಅಂದರೆ ಬ್ಲೂ LED. ಓಕೆ, ಸೊ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊತೀನಿ ನಾನು. ವಿಲ್ ಯೂಸ್ ದಿಸ್ ಕಲರ್. ಓಕೆ, ಯಾಕಂದರೆ ಬ್ಲೂ ಕಲರ್ LEDಗೆ ಐ ವಿಲ್ ಯೂಸ್ ಬ್ಲೂ ಕಲರ್, ಈಸಿ ಆಗುತ್ತೆ ಕಂಡು ಹಿಡ್ಕೊಳ್ಳೋಕ್ಕೆ. ಓಕೆ, ಆ್ಯಂಡ್ ಪಿನ್ ನಂಬರ್ 0 ಇಂದ I will use red LED. Let me use pink color. Okay, and last no, ಇನ್ನು ಎರಡಿದೆ. ಪಿನ್ ನಂಬರ್ 4 ಇಂದ ನೋಡಿ, ಗ್ರೀನ್ ಕಲರ್ ಅವಾಗ್ಲಿಂದ ನಾನು ಯಾಕೆ ಮಿಸ್ ಮಾಡಿದೆ ಅಂದರೆ ಗ್ರೀನ್ ಕಲರ್ LED ಯೂಸ್ ಮಾಡೋದಕ್ಕೆ. ಓಕೆ, ಪಿನ್ ನಂಬರ್ 4 ಇಂದ ಆಯಿತು. ಪಿನ್ ನಂಬರ್ 16 ಸ್ವಲ್ಪ ಲೆಂತಿ ಆಗುತ್ತೆ ಇದು ವಯರು. ಸೊ ಇಲ್ಲಿ ಹೋಗಿ ಇದು ಬಜರಿಗೆ ಹೋಗುತ್ತೆ, ಹೀಗೋಗಿ ಇಲ್ಲಿ ಕನೆಕ್ಟ್ ಮಾಡೋಣ. So we will change the color to brown. Okay, this is a complete circuit. Okay, actually LCD add ಮಾಡಬೇಕು. LCD ಒಂದು ಆ್ಯಡ್ ಮಾಡೋಣ. ಇದು LCD ಕ್ಲಾಸ್ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಒಂದು ಟೈಮ್. ಓಕೆ, LCDನ ಆ್ಯಡ್ ಮಾಡೋಣ. ಓಕೆ, LCD ಆ್ಯಡ್ ಮಾಡಿದ್ರೆ ಕಂಪ್ಲೀಟ್ ಆಗೋದು, ಬಟ್ ಆ ಕ್ಲಾಸ್ ಆಗಲಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಏನೇನು ಪಿನ್ಸ್ಗಳನ್ನು ಕನೆಕ್ಟ್ ಮಾಡಿದ್ದೀನಿ ಅದು ಡಿಫೈನ್ ಮಾಡೋದಷ್ಟೇ ಕೆಲಸ ಇವಾಗ. ಆ್ಯಶ್ ಡಿಫೈನ್ PIR. ನಾನು PIR ಕನೆಕ್ಟ್ ಮಾಡಿದ್ ಮರ್ತಿದ್ದೆ ಅಂತ ಅನ್ಕೊಳ್ಳೋಣ. ಆರೆಂಜ್ ಕಲರ್ ಕನೆಕ್ಟ್ ಮಾಡಿದ್ದೀನಿ. ಆರೆಂಜ್ ಕಲರ್ ಎಲ್ಲಿದೆ? ಪಿನ್ ನಂಬರ್ 12. ಈಗ ಇಮಿಡಿಯೇಟ್ ಆಗಿ ಗೊತ್ತಾಯ್ತು. ಸೊ ಆರೆಂಜ್ ಕಲರ್ ಬಿಲಾಂಗ್ಸ್ ಟು PIR ಸೆನ್ಸರ್. ನೋಡಿ, ಕಲರ್ ಕೋಡ್ ಯೂಸ್ ಮಾಡೋದ್ರಿಂದ ನಾನು ಎಲ್ಲೂ ಕಲರ್ನ ಆರೆಂಜ್ ರಿಪೀಟ್ ಮಾಡಕ್ ಹೋಗಿಲ್ಲ. ಹಾಗಾಗಿ ಆರೆಂಜ್ ಕಲರ್ ನೋಡಿದಾಗಲ್ಲ ನಂಗೆ ನೆನಪಾಗುತ್ತೆ, ಇಟ್ ಇಸ್ ಬಿಲಾಂಗ್ಸ್ ಟು PIR ಅಂತ. ಓಕೆ, ಅದೇ ರೀತಿ MQ2 ಸ್ಮೋಕ್ ಸೆನ್ಸರ್ ಇದೆ. ಆಶ್ ಡಿಫೈನ್, ಎಲ್ಲಾದ್ರೂ ಡಿಫೈನ್ ಮಾಡ್ಕೊಂತ ಹೋಗೋದು. ಏನೇ ಕನೆಕ್ಷನ್ ಮಾಡಿದೀವಲ್ಲ, ಸೊ ಎಲ್ಲಾದ್ರೂ ಡಿಫೈನ್ ಮಾಡ್ಕೊಂತ ಹೋಗೋದು. ವಾಟ್ ಇಸ್ ದ ಕಲರ್ ಫಾರ್ ಸ್ಮೋಕ್ ಸೆನ್ಸಾರ್? ಸಿಯಾನ್ ಕಲರ್ ಯೂಸ್ ಮಾಡಿದೆ, ವಿಚ್ ಇಸ್ ಪಿನ್ ನಂಬರ್ 6. ನೋಡಿ, ಜಸ್ಟ್ ನಾನು ಅಲ್ಲಿ ಕಲರ್ ಏನಿದೆ, ಇಲ್ಲಿ ಕಲರ್ ಏನಿದೆ ನೋಡ್ಕೊಂಡ್ರೆ ಸಾಕು. ನೀವೇನಾದ್ರು ಐಡೆಂಟಿಕಲ್ ಕಲರ್ ಕೊಟ್ರೆ ಆ ವೈರ್ನ ಹುಡ್ಕೊಂತ ಹೋಗ್ಬೇಕು. ಎಲ್ಲಿ ಕನೆಕ್ಟ್ ಆಗಿದೆ, ಓಕೆ ಇಲ್ಲಿ ಕನೆಕ್ಟ್ ಆಗಿದೆ, ಆ ಥರ ಹುಡ್ಕೊಂತ ಬರಬೇಕು. ಇಲ್ಲಿ ನಿಮಗೆ ಸಿಮ್ಯುಲೇಷನ್ ಗೊತ್ತಾಗ್ಬಿಡುತ್ತೆ. ವೈರ್ ಕ್ಲಿಕ್ ಮಾಡ್ತಿದ್ದಂಗೆ ಎಲ್ಲಿ ಕನೆಕ್ಟ್ ಆಗಿದೆ ಗೊತ್ತಾಗ, ರಿಯಲ್ ಟೈಮ್ ಲೈಫಲ್ಲಿ ಗೊತ್ತಾಗಲ್ಲ. ಹಾಗಾಗಿ ಯು ಶುಡ್ ಯೂಸ್ ಡಿಫ್ರೆಂಟ್ ಕಲರ್. ಜಸ್ಟ್ ಕಲರ್ ಟ್ರೇಸ್ ಮಾಡಿ ಯಾವ ಪಿನ್ನಲ್ಲಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಕಲರ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ LDR ಬಂದ್ಬಿಟ್ಟು ಯೆಲ್ಲೋ ಕಲರ್ ವಿಚ್ ಇಸ್ 17 ನೋಡಿ. ಓಕೆ, ಪಿನ್ ನಂಬರ್ 17. ಇವಾಗ ಬ್ಲೂ LED, ಆಶ್ ಡಿಫೈನ್ ಬ್ಲೂ LED. Blue LED is connected to pin number 2 and ash define. R LED is connected pink color wire which is pin number 0. ನೋಡಿ, ವೈರ್ ಕಲರ್ ನೆನಪಾಗ್ತಿದ್ದಂಗೆ ಪಿನ್ ನಂಬರ್ ಕೂಡ ಈಸಿ ಗೊತ್ತಾಗ್ಬಿಡುತ್ತೆ. GLED ಕನೆಕ್ಟೆಡ್ ಟು ಗ್ರೀನ್ ಕಲರ್ ವೈರ್, ಪಿನ್ ನಂಬರ್ 4 ಹತ್ರ ಇದೆ. ಅದಕ್ಕೆ ಕಲರ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಬಜರ್ ಈಸ್ ಕನೆಕ್ಟೆಡ್ ಟು ವಾಟ್ ಇಸ್ ದ ಕಲರ್ ಆಫ್ ದ ಬಜರ್? ಬ್ರೌನ್, ವಿಚ್ ಈಸ್ ಪಿನ್ ನಂಬರ್ 16. ಓಕೆ, ಸೊ ಎಲ್ಲ ಡಿವೈಸಸ್ಗಳನ್ನು ಕೌಂಟ್ ಮಾಡೋಣ. 1 2 3 4 5 6 7. ಓಕೆ, 7. ವಿ ಗಾಟ್ 7. ವೈಡ್ ಸೆಟಪ್ ಅಲ್ಲಿ ಏನ್ ಮಾಡ್ತೀವಿ ನೋಡಿ, ನೆನ್ಪಿಟ್ಕೊಳ್ಳಿ. ವೈಡ್ ಸೆಟಪ್ ಅಲ್ಲಿ ಯಾವ್ದು ಇನ್ಪುಟ್ ಯಾವ್ದು ಔಟ್ಪುಟ್ ಅಂತ ಹೇಳ್ತೀವಿ. ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ.
LED ಬಜರು ಮತ್ತೆ ರಿಲೇ ಮೋಟಾರ್, LED ಬಜರು ರಿಲೇ ಮೋಟಾರ್ ಇವೆಲ್ಲ ಔಟ್ಪುಟ್ಗಳು. ಸೆನ್ಸಾರ್ ಅಂತ ಬಂದಾಗ ಎಲ್ಲ ಇನ್ಪುಟ್ಗಳಾಗ್ತವೆ. ಓಕೆ, ಸೀರಿಯಲ್ ಬಿಗಿನ್ ಡೇಟಾ ಪ್ರಿಂಟ್ ಮಾಡೋದಕ್ಕೆ 9600 ಬೈಟ್ಸ್ ಪರ್ ಸೆಕೆಂಡ್, 9600 ಇಸ್ ದ ಬಾಡ್ ರೇಟ್. ಪಿನ್ ಮೋಡ್ ಫಸ್ಟ್ PIR, ಇಟ್ ಇಸ್ ಆನ್ ಇನ್ಪುಟ್. ಇದೇ ಕಾಪಿ ಮಾಡ್ಕೊತೀನಿ, ಇಟ್ ಹಿಯರ್. MQ2 is also input. ನೋಡಿ ಬಿಗ್ ಲೆಟರ್ಸ್ ಎಲ್ಲ ಸೆನ್ಸಾರ್ಸ್ಗಳು, ಬಿಗ್ ಲೆಟರ್ಸ್ಗಳನ್ನು ಯೂಸ್ ಮಾಡಿದೀವಲ್ಲ ಸೆನ್ಸಾರ್ಸ್ಗಳು. ಯಾಕೆ ಬಿಗ್ ಲೆಟರ್ಸ್ ಅಂತಿದೀವಿ ಅಂದ್ರೆ ಡೇಟಾ ಸ್ಟೋರ್ ಮಾಡೋದಕ್ಕೆ ಸ್ಮಾಲ್ ಲೆಟರ್ಸ್ನ ಯೂಸ್ ಮಾಡ್ತೀವಿ. ಆಮೇಲೆ LDR ಆಲ್ಸೋ ಇನ್ಪುಟ್. ಓಕೆ, ಆ್ಯಂಡ್ ಬಟ್ BLED ಏನಾಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು ಅಂದ್ರೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಹೇಗೆ ಅಂತ ಹೇಳ್ತೀನಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೇರ್ಫುಲ್ ಆಗಿದ್ರೆ ಎರರ್ ಬರಲ್ಲ. ಓಕೆ, ಇಲ್ಲಿ ನೋಡಿ BLED ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ನಾನೇನಿಲ್ಲ ಜಸ್ಟ್ RLED. ಇದು ಈ ತರ ಮಾಡಿದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದನ್ನ ತಡಿಬಹುದು ನಾವು. ಓಕೆ, ಅರ್ಥ ಆಯ್ತಾ? ಸೊ ಇನ್ನೊಂದು GLED, ಲಾಸ್ಟಿಗೆ ಬಜರ್. ನೋಡಿ ಯಾವ್ದು ಇನ್ಪುಟ್ ಯಾವ್ದು ಔಟ್ಪುಟ್ ಅಂತ ಡಿಫೈನ್ ಮಾಡಿದೀವಿ. ಈಗ ಡಿಜಿಟಲ್ ಆಗಿರೋದ್ರಿಂದ ಮೋಷನ್ ಡಿಟೆಕ್ಟ್ ಆದಾಗ 0ನ 1 ಅಂತ ನಾನು ನೋಟ್ ಡೌನ್ ಮಾಡ್ಕೋಬೇಕು PIRಗೆ. ಗ್ಯಾಸ್ ಲೀಕೇಜ್ ಆದಾಗ 0ನ 1 ಅಂತ ನಾನು ಇದ್ರ ಮೂಲಕ ಡಿಟೆಕ್ಟ್ ಮಾಡ್ಕೋಬೇಕು. ಕತ್ಲಾದಾಗ 0ನ 1 ಅಂತ LDR ಮುಖಾಂತರ ನಾನು ನೋಟ್ ಡೌನ್ ಮಾಡ್ಕೋಬೇಕು. ಸೊ ವಾಯ್ಡ್ ಲೂಪಿಗೆ ಬರ್ತೀನಿ ಇವಾಗ. ಓಕೆ, ವಾಯ್ಡ್ ಲೂಪ್. ಓಕೆ, ಸೊ ವಾಯ್ಡ್ ಲೂಪ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಂಟ್ ಸ್ಮಾಲ್ ಲೆಟರ್ PIR is a variable. Okay, so digital read ಆಗಬೇಕು. ಯಾವುದು ಬಿಗ್ ಲೆಟರ್ PR is our sensor. ಡಿಜಿಟಲ್ ರೀಡ್ ಆಗಬೇಕು, ಇದು ಪ್ರಿಂಟ್ ಆಗಬೇಕು. serial dot print. ಸೊ ಕೋಟಲ್ ಹಾಕಿದೀನಿ ಅಂದ್ರೆ ಇಟ್ ಇಸ್ ಅ ಸ್ಟ್ರಿಂಗ್. ಅಂಡ್ serial dot print ln. ಸ್ಮಾಲ್ ಲೆಟರ್ PIR is our data. ಇಲ್ಲಿ ನೋಡಿ, ಬಿಗ್ ಲೆಟರ್ PIR is our sensor which is an input. PIR ಡಿಜಿಟಲ್ ರೀಡ್ ಆಗಿ ಯಾವ ವೇರಿಯಬಲ್ ಒಳಗಡೆ ಸ್ಟೋರ್ ಆಗ್ತಾ ಇದೆ, ಸ್ಮಾಲ್ ಲೆಟರ್ PIR. ಓಕೆ, ಸೊ ಬಿಗ್ ಲೆಟರ್ PIR ಅಂದ್ರೆ ಸೆನ್ಸಾರ್, ಸ್ಮಾಲ್ ಲೆಟರ್ PIR ಅಂದ್ರೆ ಆ ವೇರಿಯಬಲ್ ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋ. ಓಕೆ, ಇಂಟ್ ನೆಕ್ಸ್ಟ್ ಏನು LDR ಯಾವ್ದು ಕೊಟ್ಟಿದೀವಿ, ಅಲ್ಲ ಸಾರಿ MQ2. ಸ್ಮಾಲ್ ಲೆಟರ್ MQ2 ಯೂಸ್ ಮಾಡಿ. ಡಿಜಿಟಲ್ ರೀಡ್ ಆಗಬೇಕು, ಯಾವುದು ಬಿಗ್ ಲೆಟರ್ MQ2. ಎಲ್ಲಿ ಡಿಜಿಟಲ್ ರೀಡ್ ಆಗಿ ಎಲ್ಲಿ ಸ್ಟೋರ್ ಆಗ್ತಾ ಇದೆ, ಸ್ಮಾಲ್ ಲೆಟರ್ MQ2 ಸ್ಟೋರ್ ಆಗ್ತಾ ಇದೆ. ಇದು ಪ್ರಿಂಟ್ ಮಾಡೋಣ, ಸೀರಿಯಲ್ ಪ್ರಿಂಟ್ ಸ್ಟ್ರಿಂಗ್ ಅಲ್ಲಿ MQ2. ಸ್ವಲ್ಪ ಸ್ಪೇಸ್ ಕೊಡಿ, ಯಾಕಂದ್ರೆ ವ್ಯಾಲ್ಯೂಗಳು ದೂರ ಪ್ರಿಂಟ್ ಆಗಲಿ. ಓಕೆ, ಅಂಡ್ serial dot print ln small letter MQ2 is our variable. ಓಕೆ, ಇನ್ನೊಂದು ಉಳಿತಲ್ವಾ LDR, ಸ್ಮಾಲ್ ಲೆಟರ್ LDR. ಇದು ಕೂಡ ಡಿಜಿಟಲ್ ರೀಡ್ ಆಗಬೇಕು. ಏನ್ ಡಿಜಿಟಲ್ ರೀಡ್ ಆಗಬೇಕು, ಬಿಗ್ ಲೆಟರ್ LDR ವಿಚ್ ಇಸ್ ಅವರ್ ಇನ್ಪುಟ್ ಅಂಡ್ ಸೆನ್ಸಾರ್. ಸೊ ಟೈಮ್ ಉಳಿಸೋದಕ್ಕೋಸ್ಕರ ಐ ವಿಲ್ ಕಾಪಿ ದಿಸ್ ಅಂಡ್ ಪೇಸ್ಟ್ ಇಟ್ ಹಿಯರ್ ಅಂಡ್ ಮೇಕ್ ಇಟ್ ಆಸ್ LDR string and small letter LDR is our value. ಓಕೆ, ಇವಾಗ ನೋಡಿ ಇಷ್ಟೇ. ನೋಡಿ ಏನು ಹೊಸದೇನು ಇಲ್ಲ, ಇದ್ರೆ ಡಿಫೈನ್ ಮಾಡಿದೀವಿ ಯಾವ್ದು ಇನ್ಪುಟ್ ಔಟ್ಪುಟ್ ಅಂತ ಹೇಳಿದೀವಿ. ನಮಗೆ ವ್ಯಾಲ್ಯೂಸ್ಗಳು ಪ್ರಿಂಟ್ ಆಗಬೇಕು. ಫಸ್ಟ್ PIR ನೋಡ್ಕೊಳ್ಳೋಣ. ಕುದುರೆ ಹೊಡೆದಂಗೆ ಓಡ್ತಾ ಇದಾವೆ ರೀಡಿಂಗ್ಸ್ ಗಳೆಲ್ಲ. ಸೊ ಇದನ್ನ ಅವಾಯ್ಡ್ ಮಾಡೋದು ಹೇಗೆ ಅಬ್ಸರ್ವ್ ಮಾಡಿ. ಜಸ್ಟ್ ಇಲ್ಲಿದೆಯಲ್ಲ, ಎಲ್ಲಾ ಕಡೆ ಡಿಲೇ ಆಡ್ ಮಾಡ್ತಾ ಬನ್ನಿ. ಓಕೆ, 500 ಇಂದ 1000 ವರೆಗೂ ಕೊಡ್ಬೋದು. ಯೂಶಲಿ 500 ಕೊಡ್ತೀವಿ, ಬಟ್ ನಿಮಗೆ ಸ್ವಲ್ಪ ಪ್ರೊಸೆಸ್ ಸ್ಲೋ ಆಗಲಿ ಅಂತ ನಾನೇನು ಮಾಡ್ತಾ ಇದ್ದೀನಿ, ಡಿಲೇ 1000 ಕೊಡ್ತಾ ಇದ್ದೀನಿ. ಓಕೆ, ಸೊ ಸೇವ್ ಆ್ಯಂಡ್ ಲೆಟ್ ಅಸ್ ರನ್. ಓಕೆ, ಸೊ ಆಫ್ಟರ್ ರನ್ನಿಂಗ್, ಸೊ ಅವಾಗ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಸ್ಲೋ ಆಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರೀಡಿಂಗ್ಸ್ಗಳು ಸ್ಲೋ ಆಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ PIR ಸೆನ್ಸಾರು ಇಂಟ್ರೂಡರ್ ಅಲರ್ಟ್ ಆದಾಗ 1 ತೋರಿಸುತ್ತಾ 0 ತೋರಿಸುತ್ತಾ, ಅಥವಾ ಸ್ಮೋಕ್ ಸೆನ್ಸಾರು ಸ್ಮೋಕ್ ಡಿಟೆಕ್ಟ್ ಆದಾಗ 1 ತೋರಿಸುತ್ತಾ ಅಥವಾ 0 ತೋರಿಸುತ್ತಾ, ಮತ್ತು LDR ಕತ್ಲಾದಾಗ 1 ತೋರಿಸುತ್ತಾ ಅಥವಾ 0 ತೋರಿಸುತ್ತಾ ಅಂತ ನಾವು ನೋಟ್ ಡೌನ್ ಮಾಡ್ಕೋಬೇಕು. ಸೊ ವಿ ವಿಲ್ ಕಂಟಿನ್ಯೂ ಒನ್ಸ್ ದ ಸರ್ವರ್ ಈಸ್ ರಿಲೀಸ್ಡ್. ಓಕೆ, ಸೊ ಅಬ್ಸರ್ವ್ ಮಾಡಿ, ವ್ಯಾಲ್ಯೂಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಸ್ಲೋ ಆಗಿ ಬರ್ತಾ ಇದೆ ಅಲ್ವಾ. ಸೊ ವ್ಯಾಲ್ಯೂಸ್ ಎಲ್ಲ ತುಂಬ ಸ್ಲೋ ಆಗಿ ಬರ್ತಾ ಇದೆ ಇವಾಗ. ಸೊ ಅಬ್ಸರ್ವ್ ಮಾಡಿ, ಇವಾಗ
PIR 0 ರೀಡ್ ಮಾಡ್ತಾ ಇದೆ, ಸ್ಟಿಮ್ಯುಲೇಟ್ ಮೋಷನ್ ಅಂತ ಕೊಡ್ತೀನಿ. ಅಂದರೆ ಗೇಟ್ ಹತ್ರ ನಾವು PIR ಸೆನ್ಸರ್ ಹಾಕಿದ್ದೀವಿ, ಯಾರೋ ಕಳ್ಳ ದಾಟಿದ ಅಂತ ಅಂದ್ಕೊಳ್ಳಿ, ಕತ್ಲಾದಾಗ ಅಥವಾ ಮನೆಯಿಂದ ನೀವು ಹೊರಗಡೆ ಹೋದಾಗ, ಯಾವ್ದಾದ್ರು ಊರಿಗೆ ಹೋದಾಗ, ಸೊ ಬಾಗ್ಲ ಹತ್ರ ಅಥವಾ ಎಲ್ಲಾದರೂ ಇಂಪಾರ್ಟೆಂಟ್ ಎಂಟ್ರೆನ್ಸ್ ಹತ್ರ ನೀವು PIR ಪ್ರಾಕ್ಸಿಮಿಟಿ ಇನ್ಫ್ರಾರೆಡ್ ಸೆನ್ಸರ್ನ ಅಟ್ಯಾಚ್ ಮಾಡಿದ್ರಿ ಅಂದರೆ, ಸೊ ಮೋಷನ್ ಡಿಟೆಕ್ಟ್ ಆದಾಗ, ಅದು ಕಳ್ಳನ ಡಿಟೆಕ್ಟ್ ಮಾಡಿದಾಗ ಏನು ವ್ಯಾಲ್ಯೂ ತೋರಿಸುತ್ತೆ, ಸ್ಟಿಮ್ಯುಲೇಟ್ ಮೋಷನ್ ಅಂತ ಕೊಡ್ತೀನಿ. ಸೊ ನೋಡಿ PIR ವ್ಯಾಲ್ಯೂ ಏನು ತೋರಿಸ್ತಾ ಇದೆ, 1 ತೋರಿಸ್ತಾ ಇದೆ. ಓಕೆ, ಅಂದರೆ ಕಳ್ಳ ಬಂದಾಗ 1, ಇಲ್ಲ ಅಂದರೆ 0. ಓಕೆ, ಈಗ ನೋಡಿ ಅಲರ್ಟ್ ಸಿಸ್ಟಮ್ ಮಾಡಬೇಕು. ಎಲ್ಲ ಕಡೆ ನಾವು ರೆಡ್ LED ಹೈ, ಗ್ರೀನ್ LED ಲೋ, ಬಜರ್ ಹೈ ಎಲ್ಲ ಕಡೆ ಬರ್ಕೊಂತ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ವಾಯ್ಡ್ ಅಲರ್ಟ್ ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ವಾಯ್ಡ್ ಅಲರ್ಟ್ ಅಂತ ಕ್ರಿಯೇಟ್ ಮಾಡಿದ ಮೇಲೆ ಅಬ್ಸರ್ವ್ ಮಾಡಿ, ಡಿಜಿಟಲ್ ರೈಟ್ ಇಲ್ಲಿ ರೆಡ್ LED ಹೈ, ಆಮೇಲೆ ಡಿಜಿಟಲ್ ರೈಟ್ ಬಜರ್ ಹೈ, ಇದು ಅಲರ್ಟ್ ಸಿಸ್ಟಮ್. ಗ್ರೀನ್ LED ಹೇಗಿರುತ್ತೆ, ಯೂಶಲಿ ಲೋ ಇರುತ್ತೆ, ಆಫ್ ಇರುತ್ತೆ. ಓಕೆ, ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೊತೀನಿ. ಒಂದು ಅಲರ್ಟ್, ಇನ್ನೊಂದು ನೋ ಅಲರ್ಟ್. ಓಕೆ, ಒಂದ್ಸತಿ ಈ ಥರ ಸಪ್ರೇಟ್ ಪ್ರೋಗ್ರಾಮ್ ವಿಚ್ ಈಸ್ ನೆಸಸರಿ ಅಗೈನ್ ಆ್ಯಂಡ್ ಅಗೈನ್, ಯಾವ ಕೋಡು ಪದೇ ಪದೇ ಬೇಕಾಗುತ್ತೋ ಅವಾಗ ಸಪ್ರೇಟ್ ವಾಯ್ಡ್ ಅಂತ ಕ್ರಿಯೇಟ್ ಮಾಡ್ಕೊಂಡ್ರೆ, ವಾಯ್ಡ್ ಲೂಪ್ ಆದಮೇಲೆ ನಾವು ಎಷ್ಟು ಸತಿ ಬೇಕಾದ್ರೂ ಕಾಲ್ ಮಾಡ್ಬೋದು. ಸೊ ನೋ ಅಲರ್ಟಿಗೆ ರೆಡ್ LED ಲೋ, ಬಜರ್ ಲೋ, ನೋ ಅಲರ್ಟ್ ಅಂತ ಸೇಫ್ ಕಂಡೀಷನ್, ಗ್ರೀನ್ LED ಹೈ, GH ಹೈ. ಅರ್ಥ ಆಯ್ತಾ? ಈಗ ಇಲ್ಲಿ PIR ಸೆನ್ಸರ್ ಹತ್ರ ಬರೋಣ. ಇಫ್ PIR ಕಳ್ಳ ಬಂದ ಅಂದ್ರೆ ಏನಂತ ರೀಡ್ ಮಾಡ್ತು, 1 ಅಂತ ರೀಡ್ ಮಾಡ್ತು. ಓಕೆ, ಸೊ ಆಸ್ ಯೂಶುವಲ್ ಬ್ರಾಕೆಟ್ಸ್ ಹಾಕಿದ್ಮೇಲೆ ಅಲರ್ಟ್ ಅಂತ ಕೊಟ್ಬಿಡಿ. ಅಲರ್ಟ್ ಅಂದ್ರೆ ವಿ ಆರ್ ಕಾಲಿಂಗ್ ಎ ಪ್ರೋಗ್ರಾಮ್. ಏನ್ ಫಂಕ್ಷನ್ ಕಾಲ್ ಮಾಡ್ತಾ ಇದೀವಿ, ಏನ್ ಪ್ರೋಗ್ರಾಮ್ ಕಾಲ್ ಮಾಡ್ತಾ ಇದೀವಿ, ಅಲರ್ಟ್ ಕಾಲ್ ಮಾಡ್ತಾ ಇದೀವಿ. ಅಲ್ಲಿ ಏನಾಗುತ್ತೆ, ರೆಡ್ LED ಹೈ, ಬಜರ್ ಹೈ, ಗ್ರೀನ್ LED ಲೋ ಆಗುತ್ತೆ. ಸೊ ಎಲ್ಸಲ್ಲಿ ಏನಾಗುತ್ತೆ, ಏನು ಡಿಟೆಕ್ಷನ್ ಇಲ್ಲ ಅಂದ್ರೆ 0 ರೀಡ್ ಮಾಡುತ್ತೆ, 0 ರೀಡ್ ಮಾಡ್ತು ಅಂದ್ರೆ ನೋ ಅಲರ್ಟ್. ಓಕೆ, ಇದೊಂದ್ಸತಿ ವರ್ಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನಾನು. ಓಕೆ, ಸಿಮಿಲರ್ಲಿ ವಿ ಹ್ಯಾವ್ ಟು ಚೆಕ್ ಫಾರ್ MQ2ಗೆ ಯಾವ ವ್ಯಾಲ್ಯೂಗೆ ನಮಗೆ ಅಲರ್ಟ್ ಬರುತ್ತೆ ಅಂತ. ಫಸ್ಟ್ PIR ಚೆಕ್ ಮಾಡ್ಬಿಡೋಣ, ವರ್ಕಿಂಗ್ ನೋಡ್ಕೊಂಡ್ಬಿಡೋಣ. ಓಕೆ, ವಿಲ್ ರನ್ ದ ಕೋಡ್. ಸೊ ಇವಾಗ ಅಬ್ಸರ್ವ್ ಮಾಡಿ, ಸೊ ಇಷ್ಟೆಲ್ಲ ಕೋಡ್ ಆಗಿದೆ ಅಲ್ವಾ. ಈಗ PIR 1 ಅಂದ ತಕ್ಷಣ ಏನಾಗಬೇಕು, ರೆಡ್ LED ಮತ್ತೆ ಬಜರ್ ಆನ್ ಆಗಬೇಕು. ಈ ಗ್ರೀನ್ LED ಆನ್ ಇದೆ, ಸ್ಟಿಮ್ಯುಲೇಟ್ ಮೋಷನ್ ಅಂತ ಕೊಡ್ತೀನಿ, ರೆಡ್ LED ನ ಬಜರ್ನ ಅಬ್ಸರ್ವ್ ಮಾಡಿ. ಸೊ ಬಜರ್ ಒಂದು ಟೋನ್ ಹೋಗೋ ಥರ ಕಾಣುತ್ತೆ. ಓಕೆ, ಸೊ ರೆಡ್ LED ಬಜರ್ ಆನ್ ಆಯಿತು. ಸೊ ಇದು ಕರೆಕ್ಟ್ ಇದೆ. ಓಕೆ, ಸೊ ಇದು ಮುಗೀತು. ಇವಾಗ MQ ಸೆನ್ಸರ್ ವ್ಯಾಲ್ಯೂ ನೋಡೋದಾದ್ರೆ, ಸೊ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಆ್ಯಕ್ಚುಲಿ ಪಿನ್ ನಂಬರ್ 5 ಕನೆಕ್ಟ್ ಆಗಿದೆ. ಓಕೆ, ಸೊ ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಾನು 6 ಅಂತ ಮಿಸ್ ಮಾಡಿ ಹಾಕಿದ್ದೆ, ಇದನ್ನ 5 ಮಾಡ್ಕೊಳ್ಳಿ. ಸೊ ಓಕೆ, ನಾನು ಏನೇನು ಮಾಡಿದ್ದೀನಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. PIR ಕೆಲಸ ಮುಗೀತು, ಇದನ್ನ ಕಮೆಂಟ್ ಔಟ್ ಮಾಡಿದ್ದೀನಿ. ಸೊ ಡಿಲೇನು ನೆಸಸರಿ ಇಲ್ಲ, ಇದನ್ನು ಕಮೆಂಟ್ ಔಟ್ ಮಾಡಿ. ಬೇಕಾಗಿರೋದು MQ ಮಾತ್ರ, ಇಲ್ಲೂ ಕೂಡ ಡಿಲೇ ನೆಸಸರಿ ಇಲ್ಲ, ಆ್ಯಂಡ್ ಇಲ್ಲೂ ಕೂಡ ಡಿಲೇ ನೆಸಸರಿ ಇಲ್ಲ. ಓಕೆ, ಸೊ ಡಿಪೆಂಡ್ಸ್ ಅಪಾನ್ ದ ಪ್ರಾಜೆಕ್ಟ್, ನಾವು ಡಿಲೇಸ್ಗಳನ್ನ ರಿಮೂವ್ ಮಾಡ್ಬೋದು. ಯು ಕ್ಯಾನ್ ಕಂಪ್ಲೀಟ್ಲಿ ರಿಮೂವ್ ದ ಡಿಲೇ. ಓಕೆ, so we are removing the delay now. Okay, so delay that depends upon the project. ಸೊ ಇಲ್ಲಿ ಔಟ್ಪುಟ್ ಹೇಗೆ ಬರುತ್ತೆ ಅದ್ರ ಮೇಲೆ ಹೋಗುತ್ತೆ. ಸೊ ಡಿಲೇ ನನಗೆ ತೊಂದರೆ ಕೊಡ್ತಿರೋದ್ರಿಂದ ನಾನೇನು ಮಾಡಿದ್ದೀನಿ, ನನಗೆ ಬೇಕಾಗಿದ್ದನ್ನು ಮಾತ್ರ ಸೀರಿಯಲ್ ಪ್ರಿಂಟ್ ಇಟ್ಕೊಂಡಿದ್ದೀನಿ. ಸೊ ನನಗೆ ಬೇಕಾಗಿರೋದು MQ2 ಮಾತ್ರ. ಹಾಗಾಗಿ MQ2 ಸೀರಿಯಲ್ ಬಿಟ್ಟರೆ ಮಿಕ್ಕಿದೆಲ್ಲ ನಾನು ಕಮೆಂಟ್ ಔಟ್ ಮಾಡಿದ್ದೀನಿ, ಡಿಲೇನು ತೆಗೆದಿದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ಪಿನ್ ನಂಬರ್ ಸ್ವಲ್ಪ ಮಿಸ್ ಆಗಿತ್ತು, MQ2 ಪಿನ್ ನಂಬರ್ 5 ಕನೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಅಬ್ಸರ್ವ್ ಹಿಯರ್. ಓಕೆ, ಸೊ ಇವಾಗ ಔಟ್ಪುಟ್ನ ಚೆಕ್ ಮಾಡೋಣ. ನಮಗೆ ಇವಾಗ ಬೇಕಾಗಿರೋದು ಅಲರ್ಟ್, ನೋ ಅಲರ್ಟ್ ಫಾರ್ MQ2. ಓಕೆ, ಸೊ ಅಬ್ಸರ್ವ್ ಮಾಡಿ. ಸೊ ಫುಲ್ ಗ್ಯಾಸ್ ಲೀಕೇಜ್ ಇದ್ದಾಗ 0 ಇದೆ, ಗ್ಯಾಸ್ ಲೀಕೇಜ್ ಇಲ್ದಾಗ 1 ಬರ್ತಾ ಇದೆ. ಸೊ ನಾವು ಅಲರ್ಟ್ ಎದಕ್ಕೆ ಮಾಡಬೇಕು, 0ಗೆ ಮಾಡಬೇಕು ಇವಾಗ. ಓಕೆ, ಅಲರ್ಟ್ ಏನಕ್ಕೆ ಮಾಡಬೇಕು, 0ಗೆ, ಅಂದರೆ ಗ್ಯಾಸ್ ಲೀಕ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇಫ್ ವಾಟ್ ಇಸ್ ದ ವ್ಯಾಲ್ಯೂ, ಇಫ್ ಸ್ಟಾಪ್ ಮಾಡೋಣ, ಇಫ್ MQ2 ಈಸ್ ಈಕ್ವಲ್ ಟು 0 ಅಂತಾಗ ಅಲರ್ಟ್ ಆಗಬೇಕು. ಓಕೆ, ಅಲರ್ಟ್, ಎಲ್ಸ್ ನೋ ಅಲರ್ಟ್. ಓಕೆ,
It works on the same condition. No alert. Okay. So MQ2 ಇವಾಗ ಸಿಮ್ಯುಲೇಷನ್ ಚೆಕ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿ. So we are checking the MQ2 simulation now. So MQ2 ಯಾವ ತರ ವರ್ಕ್ ಆಗುತ್ತೆ ಚೆಕ್ ಮಾಡೋಣ. As you can see, ಒಂದ್ಸತಿ ಹಿಂದಕ್ಕೆ ತಗೊಂಡೋಗಿ ಮುಂದಕ್ಕೆ ತರೋಣ. ನೋಡಿ, ಗ್ಯಾಸ್ ಲೀಕೇಜ್ ಇಲ್ಲ, ಗ್ರೀನ್ ಕಲರ್ ಅಲ್ಲಿ ಇದೆ. ಗ್ಯಾಸ್ ಲೀಕೇಜ್ ಆಯ್ತು ಅಂದ್ರೆ ಓಕೆ, ನಿಮಗೆ ಸೌಂಡ್ ಬರಲ್ಲ, ಯಾಕಂದ್ರೆ ನಂದು ಹಾಬಿ ಅಕೌಂಟ್ ಆಗಿರೋದ್ರಿಂದ ಬೈ ಮಾಡಿದ್ದೀನಿ, ಸಬ್ಸ್ಕ್ರಿಪ್ಷನ್ ಬೈ ಮಾಡಿರೋದ್ರಿಂದ ಮಂತ್ಲಿ 700 ಇರುತ್ತೆ, 730 ರುಪೀಸ್ ಸಮಥಿಂಗ್ ಇರುತ್ತೆ. ಸೊ ಬೈ ಮಾಡಿರೋದ್ರಿಂದ ನನಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಸ್ಟೂಡೆಂಟ್ಸ್ ಸ್ವಲ್ಪ ಲೇಟ್ ಆಗ್ಬೋದು. ಓಕೆ, ಆ್ಯಂಡ್ ಓಕೆ, ಸೊ ನಾವು ಲೆಟ್ ಅಸ್ ಗಿವ್ ಎ ಡಿಲೇ ಹಿಯರ್. ಓಕೆ, ಅಬ್ಸರ್ವ್ ಮಾಡಿ, ನಾನು ಗ್ರೀನ್ LED ಆಫ್ ಆಗ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೋ ಗೊತ್ತಾಗಲಿಲ್ಲ. ಸೊ ಗ್ರೀನ್ LED ಆಫ್ ಆಗ್ತಿಲ್ಲ. ಯು ಕ್ಯಾನ್ ಬೇಕಾದರೆ ಅಲರ್ಟ್ ಆಗುವಾಗ ಸ್ವಲ್ಪ ಡಿಲೇ ಕೊಡ್ಬೋದು ನಾವು. ಓಕೆ, ಸೊ ಡಿಲೇ 1000. ಓಕೆ, ಎಲ್ಲೆಲ್ಲ ಅಲರ್ಟ್ ಆಗುತ್ತಲ್ಲ ಅಲ್ಲಲ್ಲಿ ಸ್ವಲ್ಪ ಅಂದರೆ ಗ್ರೀನ್ LED ಸ್ವಲ್ಪ ಹೊತ್ತು ಆಫ್ ಇರಲಿ ಅಂತ. ಓಕೆ, ಗ್ರೀನ್ LED ಕಂಪ್ಲೀಟಾಗಿ ಆಫ್ ಇರಲಿ ಅಂತ. ಓಕೆ, ಸೊ ನಾವು ಲೆಟ್ ಅಸ್ ಸಿ. ಸಾರಿ, ಒಂದು ಸೆಕೆಂಡ್, ಇದು ಅಲರ್ಟ್ ಹತ್ರ ಕೊಡಬೇಕಿತ್ತು. ಸೊ ದಿಸ್ ಶುಡ್ ಬಿ ಅಟ್ ಅಲರ್ಟ್. ಹಾಂ, ಯಾಕಂದರೆ ಸ್ವಲ್ಪ ಗ್ರೀನ್ LED ಆಫ್ ಇರಲಿ ಅಂತ. ಓಕೆ, ಸೊ ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ವ್ಯಾಲ್ಯೂಸ್ಗಳು ರೀಡ್ ಆಗ್ತಾನೆ ಇರುತ್ತೆ. ಓಕೆ, ನಾವು ಲೆಟ್ ಅಸ್ ಸಿ. ಓಕೆ, ಸೊ ಇವಾಗ ಸ್ವಲ್ಪ ಡಿಲೇ ಇದೆ ನೋಡಿ. ಇಫ್ ಯು ಇನ್ಕ್ರೀಸ್ ದ ಡಿಲೇ ಟು 2000, ಸೊ ಗ್ರೀನ್ LED ಕಂಪ್ಲೀಟ್ಲಿ ಆಫ್ ಆಗೋದನ್ನ ನೀವು ನೋಡ್ಬೋದು. ಓಕೆ, ಸೊ ಗ್ರೀನ್ LED ಆನ್ ಇದೆ, ಆ್ಯಂಡ್ ನಾವು ರೆಡ್ LED ಬಜರ್. ಓಕೆ, ಸೊ ನೆಕ್ಸ್ಟು PIR ಒಂದ್ಸತಿ ಚೆಕ್ ಮಾಡೋಣ, ರನ್ ಮಾಡಿ. PIR ಕೂಡ ಓಕೆ, ನಾವು ಇಟ್ ಇಸ್ ಸೇಫ್, MQ2 ಇಸ್ ಸೇಫ್ ನಾವು. ಆ್ಯಂಡ್ ಲೆಟ್ ಅಸ್ ಸಿ PIR. ಸೊ PIRಗೂ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ. ಸೊ ಏನಿಲ್ಲ, ನೀವು ಬೇಕಾದ್ರೆ 5000 ಡಿಲೇ ಇನ್ಕ್ರೀಸ್ ಮಾಡ್ಕೊಂಡ್ರಿ ಅಂದರೆ ಗ್ರೀನ್ LED ಕಂಪ್ಲೀಟಾಗಿ ಆಫ್ ಆಗುತ್ತೆ. ಓಕೆ, ಇವಾಗ ಲಾಸ್ಟ್ ಬೇಕಾಗಿರೋದು LDR. ಸೊ ಸೀರಿಯಲ್ ಪಿಂಟ್ ಆಫ್ MQ2 ಮುಗೀತು. ಓಕೆ, ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ LDR ವ್ಯಾಲ್ಯೂ. ಇದನ್ನ ಕಮೆಂಟ್ ಇನ್ ಮಾಡ್ಕೊತೀನಿ, ಎವ್ರಿ ಟೈಮ್ ಸೇವ್ ಮಾಡ್ತಾನೆ ಇರಬೇಕು. ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ LDR ವ್ಯಾಲ್ಯೂ. ಕತ್ಲಾದಾಗ LDR ವ್ಯಾಲ್ಯೂ ಏನು ಅಂತ. ಓಕೆ, ಕತ್ಲಾದಾಗ LDR ವ್ಯಾಲ್ಯೂ ವಿ ವಿಲ್ ಚೆಕ್ ಇಟ್ ಔಟ್. ನೋಡಿ, ಡಿಲೇ ನೀವು ಎಕ್ಸ್ಪೆರಿಮೆಂಟ್ ಮಾಡಿದಷ್ಟು ಒಳ್ಳೆಯದು. ಓಕೆ, ಸೊ ಬೆಳಕಿದ್ದಾಗ LDR ವ್ಯಾಲ್ಯೂ 0 ಇದೆ, ಕತ್ಲಾದಾಗ LDR ವ್ಯಾಲ್ಯೂ 1 ಇದೆ. ಸೊ ಕತ್ಲಾದ ತಕ್ಷಣ ನನಗೆ ಸ್ಟ್ರೀಟ್ ಲೈಟ್ ಥರ ಆನ್ ಆಗಬೇಕು, ಆಟೋಮೆಟಿಕ್ ಥರ, ಅಂದರೆ ಗಾರ್ಡನ್ ಲೈಟ್ ಆಟೋಮೆಟಿಕ್ಲಿ ಕತ್ಲಾದ ತಕ್ಷಣ ಆನ್ ಆಗಬೇಕು. ಸೊ ಇಲ್ಯುಮಿನೇಷನ್ ನೋಡಿ, ಲುಮಿನಸ್ ವ್ಯಾಲ್ಯೂ ಫುಲ್ ಕಮ್ಮಿ ಆದಾಗ LDR 1 ರೀಡ್ ಮಾಡ್ತಾ ಇದೆ. ಈಗ ನಾನು 1ಗೆ ಈ ಬ್ಲೂ LEDನ ಹೈ ಮಾಡಬೇಕು. ತುಂಬ ಸಿಂಪಲ್ಲು. ಸೊ ಇದ್ರ ಕೆಲಸನೂ ಮುಗೀತು. ಅಬ್ಸರ್ವ್ ಮಾಡಿ. ಓಕೆ, ಇಫ್ ಸ್ಮಾಲ್ LDR ಇಸ್ ಈಕ್ವಲ್ ಟು 1, ಸಿಂಪಲ್ ಆಗಿ ಡಿಜಿಟಲ್ ರೈಟ್ BLED ಹೈ. ಎಲ್ಸಲ್ಲಿ ಏನಾಗುತ್ತೆ? ಲೋ ಆಗುತ್ತೆ. ಓಕೆ, ಎಲ್ಸಲ್ಲಿ ದಿಸ್ ವಿಲ್ ಬಿ ಲೋ. ಅರ್ಥ ಆಗ್ತಿದೆನಾ? ಎಲ್ಸಲ್ಲಿ ದಿಸ್ ವಿಲ್ ಬಿ ಲೋ. ಈಗ LDR ಕತ್ಲಾದಾಗ LDR ಹೈ ಆಗುತ್ತೆ, ಸಾರಿ BLED ಬ್ಲೂ LED ಹೈ ಆಗುತ್ತೆ, ಇಲ್ಲಾಂದ್ರೆ ಲೋ ಆಗುತ್ತೆ. ಸೊ ಲೆಟ್ ಅಸ್ ರನ್ ದ ಸಿಮ್ಯುಲೇಷನ್. ದಿಸ್ ವಾಸ್ ದ ಲಾಸ್ಟ್ ಒನ್, ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಇಸ್ ದ ಔಟ್ಪುಟ್. ಓಕೆ, ಸೊ ಒಂದ್ಸತಿ ಎಲ್ಲದು ಹಿಂದಕ್ಕೆ ತರೋಣ. ಓಕೆ, ನಾವು ಕತ್ಲಾದಾಗ ನೋಡಿ ಬ್ಲೂ LED ಆನ್ ಇದೆ, ಅಂದರೆ ಗಾರ್ಡನ್ ಲೈಟ್ಸ್ ಇರ್ಬೋದು, ಬಾಲ್ಕನಿ ಲೈಟ್ಸ್ ಇರ್ಬೋದು. ಸೊ ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಬೆಳಕಿದ್ದಾಗ ಬ್ಲೂ LED ಆಫ್ ಆಯಿತು, ಕತ್ಲಾದಾಗ ಬ್ಲೂ LED ಆನ್ ಆಗಿದೆ. ಓಕೆ, ನಾವು ಲೆಟ್ ಅಸ್ ಗೋ ಟು ದ ಬ್ಲಿಂಕ್ ಪಾರ್ಟ್. ಸೊ ಬ್ಲಿಂಕಲ್ಲಿ ಯಾವ ಥರ ನಾವು ಇದನ್ನ ತಗೊಂಡು ಹೋಗ್ಬೋದು ಬ್ಲಿಂಕಿಗೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಹಿಯರ್ ಇಸ್ ದ ಬ್ಲಿಂಕ್ ಅಕೌಂಟ್. ಫಸ್ಟು ಹೊಸ ಟೆಂಪ್ಲೇಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಹೆಸರೇನು? ಹೋಮ್ ಮ್ಯಾನೇಜ್ಮೆಂಟ್. ಓಕೆ, ಹೋಮ್
ಮ್ಯಾನೇಜ್ಮೆಂಟ್. ಸೊ ಹಾರ್ಡ್ವೇರ್ ಏನು ESP32, ಕ್ಲಿಕ್ ಆನ್ ಡನ್. ಸೊ ಇಲ್ಲಿ ಸೇವ್ ಅಂತ ಕೊಡ್ತೀರಾ, ಡೇಟಾ ಸ್ಟ್ರೀಮ್ ಹಾಕೋಣ, ಎಡಿಟ್, ನ್ಯೂ ಡೇಟಾ ಸ್ಟ್ರೀಮ್. ಸೊ ವರ್ಚುವಲ್ ಪಿನ್ ಫಸ್ಟ್ ಬಂದ್ಬಿಟ್ಟು ಸ್ಟೇಟಸ್ ಫಾರ್ MQ ಸೆನ್ಸಾರ್ ಅಥವಾ PIR ಸ್ಟೇಟಸ್ ಅಂತ ಕೊಡೋಣ. ನಾನು ಮೋಷನ್ ಡಿಟೆಕ್ಟ್ ಆಗಿದೆ, ಡಿಟೆಕ್ಟ್ ಆಗಿಲ್ಲ ಅಂತ ಮೆಸೇಜ್ ಕಳಿಸ್ಬೇಕು. ಸೊ ವಿ ಆರ್ ಕನ್ಸಿಡರಿಂಗ್ ದ V0 ಪಿನ್, ಡೇಟಾ ಟೈಪ್ ಈಸ್ ಸ್ಟ್ರಿಂಗ್. ಓಕೆ, ಅಂದರೆ ಮೋಷನ್ ಡಿಟೆಕ್ಟ್ ಆಗಿದೆನಾ ಇಲ್ಲ ಅಂತ ಬರಬೇಕು. ಓಕೆ, ಸೊ ಇಲ್ಲಿ ನೋಡಿ, ಹಾಗೆ ಇಲ್ಲಿ ಕಲರ್ ಕೂಡ ಕೊಟ್ಬಿಡಿ ಸ್ಟಾರ್ಟಿಂಗಲ್ಲೇ. ಸೊ ನಿಮಗೆ ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಕಲರ್ ಕೇಳಲ್ಲ ಅದು. ಓಕೆ, ಹಾಗೆ ನ್ಯೂ ವರ್ಚುವಲ್ ಪಿನ್ ಸ್ಮೋಕ್ ಸೆನ್ಸಾರಿಗೆ. ಓಕೆ, ಸ್ಮೋಕ್ ಆರ್ ಗ್ಯಾಸ್ ಲೀಕ್ ಅಥವಾ ಸ್ಮೋಕ್ ಅಂತ ಕೊಟ್ಟರು ನಡೀತದೆ. ಸ್ಮೋಕ್ ಆರ್ ಗ್ಯಾಸ್. ಓಕೆ, ಡೇಟಾ ಟೈಪು ಇದು ಕೂಡ ಸ್ಟ್ರಿಂಗ್. ಗ್ಯಾಸ್ ಲೀಕೇಜ್ ಇದೇನೋ ಇಲ್ಲೋ ಅಂತ ಒಂದು ಮೆಸೇಜ್ ಕಳಿಸ್ಬೇಕು, ಹಾಗಾಗಿ ಸ್ಟ್ರಿಂಗ್. ಓಕೆ, ಸೊ ಕಲರ್ ವಿ ಕ್ಯಾನ್ ಚೂಸ್. ಆ್ಯಂಡ್ ಅಗೇನ್ ವರ್ಚುವಲ್ ಪಿನ್ ಫಾರ್ ಲೈಟ್, LDR. ಓಕೆ, ವಿಚ್ ಇಸ್ ಪಿನ್ ನಂಬರ್ V0, ಸ್ಟ್ರಿಂಗ್ ತಗೊಳ್ಳೋಣ, ಕ್ರಿಯೇಟ್. ಓಕೆ, ಅಗೇನ್ ನ್ಯೂ ಡೇಟಾ ಸ್ಟ್ರೀಮ್ಸ್. ಒಂದು ಯಾವ್ದಾರೋ ವ್ಯಾಲ್ಯೂ ತೋರಿಸ್ತೀನಿ ನಾನು ನಿಮಗೆ. ಸೊ PIR ವ್ಯಾಲ್ಯೂದು ನೋಡಿ, ನೆನ್ಪಿಟ್ಕೊಳ್ಳಿ, PIR ವ್ಯಾಲ್ಯೂ ಇದೇ ಥರ ರಿಮೈನಿಂಗ್ ಮಾಡ್ಬೋದು. ಪಿನ್ ನಂಬರ್ ಯಾವುದು V3, ಇದು ಇಂಟೀಜರ್. ಸರ್ ಯಾಕೆ ನಾನು ಸೆನ್ಸಾರ್ ಡಿಜಿಟಲ್ ವ್ಯಾಲ್ಯೂಸ್ಗಳು ಬಿಡ್ತಾ ಇದ್ದೀನಿ ಅಂದರೆ 0 and 1 ಬಿಟ್ಟರೆ ಜಾಸ್ತಿ ಏನು ವ್ಯಾಲ್ಯೂಸ್ಗಳು ತೋರಿಸಲ್ಲ. ಅನಲಾಗ್ಸ್ಗಳಿತ್ತು ಅಂದರೆ ನಾವು ಜಾಸ್ತಿ ಹೆಚ್ಚು ಯೂಸ್ ಮಾಡ್ಬೋದಿತ್ತು. ಓಕೆ, ಸೊ ಅಬ್ಸರ್ವ್ ಮಾಡಿ ಇವಾಗ. ಸೊ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ಇನ್ಕ್ರೀಸ್ ದ ವ್ಯಾಲ್ಯೂ. ಬೇಡ, 0 and 1 ಇರಲಿ ಸದ್ಯಕ್ಕೆ. ನೀವು ನೆಕ್ಸ್ಟ್ ಅಡ್ವಾನ್ಸ್ ಕ್ಲಾಸಸ್ಸಿಗೆ ಹೋದಾಗ ಐ ವಿಲ್ ಶೋ ಅನಲಾಗ್ ರೀಡ್. ಸದ್ಯಕ್ಕೆ ಡಿಜಿಟಲಲ್ಲೇ ಇರಲಿ. ಓಕೆ, ಸೊ ದೀಸ್ ಆರ್ ದ ಸ್ಟೇಟ್. 3 ಸ್ಟೇಟಸ್ಗಳು 3 ಸ್ಟ್ರಿಂಗ್ಸಲ್ಲಿ ಇರ್ತವೆ. ಓಕೆ, ಸೊ ಸ್ಟೇಟಸ್ ಅಂತ ಕೊಟ್ಟಾಗ ನಮಗೆ ನೆನಪಾಗುತ್ತೆ ಇಟ್ ಈಸ್ ಇನ್ ಸ್ಟ್ರಿಂಗ್ ಅಂತ. ಓಕೆ, ಸೊ ಇಲ್ಲಿ ಕೂಡ ದಿಸ್ ಇಸ್ ದ LDR ಸ್ಟೇಟಸ್ ಅಂದರೆ ನಮ್ಗೆ ಸ್ಟ್ರಿಂಗ್ ಅಂತ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಓಕೆ, ಸೊ ಡಿವೈಸಸ್, ನ್ಯೂ ಡಿವೈಸ್, ಫ್ರಮ್ ಟೆಂಪ್ಲೇಟ್, ಚೂಸ್ ದ ಟೆಂಪ್ಲೇಟ್, ಕ್ರಿಯೇಟ್. ನೆನಪಿದೆ ಅಲ್ವಾ, ಈ 3 ಲೈನ್ ಕೋಡನ್ನು ಏನು ಮಾಡ್ತೀರಾ, ವಾಕ್ವಿಯಲ್ಲಿ ಸ್ಟಾರ್ಟಿಂಗಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡ್ತೀರಾ. ಓಕೆ, ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ, ಇಲ್ಲಿ ಡೆವಲಪರ್ ಟೂಲ್ಸಲ್ಲಿ ನಿಮ್ಗೆ ಯಾವಾಗಲೂ ಕೆಳಗಡೆ ಇದ್ದೇ ಇರುತ್ತೆ. ಓಕೆ, ಸೊ ಇವಾಗ ಎಡಿಟ್ ಡ್ಯಾಶ್ ಬೋರ್ಡ್, ಸ್ಟೇಟಸ್ಸಿಗೆ ಐ ವಿಲ್ ಚೂಸ್ ಲೇಬಲ್. ಓಕೆ, ಸೊ 3 ಸ್ಟೇಟಸ್ ಹಾಕ್ಕೊಂಡಿದ್ದೀನಿ. ಸೊ 3 ಲೇಬಲ್ಸ್ಗಳು ಬೇಕು. ಆ್ಯಂಡ್ ಹಿಯರ್ ಒನ್. ಸ್ವಲ್ಪ ದೂರನೇ ಹಾಕೊಳ್ಳಿ. ಓಕೆ, ಆ್ಯಂಡ್ 1 ಗೇಜ್ ಈಸ್ ನೀಡೆಡ್. ಓಕೆ, ಸೆಟ್ಟಿಂಗ್ಸಿಗೆ ಹೋಗಿ ಸೆಲೆಕ್ಟ್ V0. So widget background you can select, save. And next one V1 smoke again, you can select the color, save. And for V2 you can select the color and save. Okay, and V3 ಗೆ ವ್ಯಾಲ್ಯೂ ಬರ್ತಾ ಇದೆ, ಯಾಕಂದ್ರೆ ನಾವು which value we are taking, PIR value. ಚೇಂಜ್ ಕಲರ್ ಬೇಸ್ಡ್ ಆನ್ ವ್ಯಾಲ್ಯೂ. 2 ವ್ಯಾಲ್ಯೂ ಬರ್ತಾ ಇರೋದು, ಹಾಗಾಗಿ 2 ಕಲರ್ ತೊಗೊತೀನಿ. ಸೇವ್ ಆ್ಯಂಡ್ ಅಪ್ಲೈ. ಓಕೆ, ಸೊ ಈಗ ನೋಡಿ ಆಫ್ಲೈನ್ ತೋರಿಸ್ತಾ ಇದೆ ಸದ್ಯಕ್ಕೆ. ಇವಾಗ ಕಮಿಂಗ್ ಟು ದ ವಾಕ್ವಿ. ಓಕೆ, ಸೊ ಲೆಟ್ ಅಸ್ ಕಮ್ ಟು ದ ವಾಕ್ವಿ. ಏನೇನು ಬೇಕು ನಮಗೆ? ಫಸ್ಟ್, ಓಕೆ, ವಿ ನೀಡ್ ಕ್ಯಾರೆಕ್ಟರ್ ಅಥೆಂಟಿಕೇಶನ್. ಓಕೆ, ಕ್ಯಾರೆಕ್ಟರ್ ಅಥೆಂಟಿಕೇಶನ್ ಏನು? ಬ್ಲಿಂಕ್ ಟೋಕನ್. This is our blink token. Again character SSID ಏನಾಗುತ್ತೆ? It is our Walkvi server. Walkvi guest is our server. Okay, and again we need the password. Password is nothing. Okay, so ಇದಾದ್ಮೇಲೆ we are defining blink underscore print for serial. So blink print ಅಂದ್ರೆ ಗೊತ್ತಿದೆ ಅಲ್ವಾ, ಇದೇನು ಡೇಟಾ ಪ್ರಿಂಟ್ ಆಗುತ್ತಲ್ಲ ಅದಕ್ಕೆ ಬ್ಲಿಂಕ್ ಪ್ರಿಂಟ್ ಅಂತ ಕರಿತೀವಿ. ಬ್ಲಿಂಕ್ ಕನೆಕ್ಟ್ ಆಯ್ತೋ ಇಲ್ವೋ, ಸರ್ವರ್ ಬಿಸಿ ಇದೆನೋ ಸ್ಲೋ ಇದೆನೋ ಅದೆಲ್ಲ
ಮಾನಿಟರ್ ಆಗುತ್ತೆ. ಆ್ಯಂಡ್ ವಿ ನೀಡ್ ದ ಲೈಬ್ರರೀಸ್ ಫಸ್ಟ್. ಓಕೆ, ಏನೇನು ಲೈಬ್ರರೀಸ್ ಬೇಕು? ಸೊ Wi-Fi.h ಅಂತ ಒಂದು, ಓಕೆ. ಇನ್ನೊಂದು ಲೈಬ್ರರಿ ಯಾವುದು? ಆಶ್ ಇನ್ಕ್ಲೂಡ್ Wi-Fi client.h. okay, again ash include blink simple esp32.h. okay, so blink simple esp32.h. okay, click on save. ಓಕೆ, ಸೊ ಲೈಬ್ರರಿ ಮ್ಯಾನೇಜರಲ್ಲಿ ಲೈಬ್ರರೀಸ್ ಹಾಕೊಳ್ಳೋದು ಮರಿಬೇಡಿ, ಬ್ಲಿಂಕ್, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಓಕೆ, ಆ್ಯಂಡ್ ನಾವು ಸೊ ಇದಾದ ಮೇಲೆ ಅಬ್ಸರ್ವ್ ಮಾಡಿ. ಸೊ 3 ವೆರಿಫೈ ಆಗಬೇಕು. ಒಂದು ಬ್ಲಿಂಕ್ ಬಿಗಿನ್, ಏನೇನು ವೆರಿಫಿಕೇಶನ್ ಆಗಬೇಕು? ಮೇಲ್ಗಡೆ ಅಥೆಂಟಿಕೇಶನ್ ಟೋಕನ್ ಕೊಟ್ಟಿದ್ದೀವಿ, SSID ಕೊಟ್ಟಿದ್ದೀವಿ, ಆಮೇಲೆ ಪಾಸ್ವರ್ಡ್ ಕೊಟ್ಟಿದ್ದೀವಿ. ಇವಿಷ್ಟು ವೆರಿಫೈ ಆಗಬೇಕು. ಓಕೆ, blink begin, authentication token, SSID and password. Now V3 ಗೆ ನಾವು PIR ಡೇಟಾನ ಕಳಿಸ್ಬೇಕು, ಪಿನ್ ನಂಬರ್ V3 ಗೆ. ಯಾಕಂದ್ರೆ ಗೇಜ್ ಡಿಫೈನ್ ಮಾಡಿದ್ವಿ, V3 ಗೆ ನೆನ್ಪಿಟ್ಕೊಳ್ಳಿ, ಗೇಜ್ ಡಿಫೈನ್ ಮಾಡಿದ್ವಿ. ಹಾಗಾಗಿ ಬ್ಲಿಂಕ್ ಸಿಂಪಲ್ ಇಷ್ಟೇ, ಬ್ಲಿಂಕ್ ಡಾಟ್ ವರ್ಚುವಲ್ ರೈಟ್, ಬ್ಲಿಂಕ್ ಡಾಟ್ ವರ್ಚುವಲ್ ರೈಟ್. ಸೊ V3 ಪಿನ್ನಿಗೆ ಐ ವಾಂಟ್ ಟು ಸೆಂಡ್ ದ ಡೇಟಾ PIR. ಓಕೆ, ಐ ವಾಂಟ್ ಟು ಸೆಂಡ್ ದ ಡೇಟಾ PIR. ಒಂದು ಸತಿ ಮೂವ್ ಮಾಡಕ್ ಮುಂಚೆ, ಫರ್ದರ್ V0, V1, V2 ಹಾಕಕ್ ಮುಂಚೆ ಒಂದ್ ಸತಿ ರನ್ ಮಾಡಿ ಚೆಕ್ ಮಾಡೋಣ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಸೈಡ್ ಬೈ ಸೈಡ್ ಇಟ್ಕೊಂತೀನಿ, ಸೊ ಸಚ್ ದಟ್ ಯು ಕ್ಯಾನ್ ಸಿ ದ ಔಟ್ಪುಟ್. ಓಕೆ, ಸೊ ಲೆಟ್ ಮೀ ರನ್ ದಿಸ್ ಕೋಡ್. ಆಫ್ಲೈನ್ ಇದೆ, ಜಸ್ಟ್ ಐ ನೀಡ್ ದ PIR ವ್ಯಾಲ್ಯೂ. ಓಕೆ, so observe here. ಸೊ ಇಲ್ಲಿ ಏನು ತೋರಿಸ್ತಾ ಇದೆ? ಆಫ್ಲೈನ್ ಇದೆ, ಇಲ್ಲಿ ರನ್ ಆಗ್ತಾ ಇದೆ. ಓಕೆ, ಆಫ್ಟರ್ ರನ್ ಇಟ್ ವಿಲ್ ಕನೆಕ್ಟ್ ಟು ದ ಸರ್ವರ್. ಕನೆಕ್ಟ್ ಆಗ್ತಿದ್ದಂಗೆ ನಮಗೆ ಇಲ್ಲಿ ಆನ್ಲೈನ್ ಅಂತ ಬರುತ್ತೆ. ಸೊ ವಿ ವಿಲ್ ಕಂಟಿನ್ಯೂ ದ ವಿಡಿಯೋ ಒನ್ಸ್ ದ ಸರ್ವರ್ ದಿಸ್ ಒನ್ ಇಸ್ ಕನೆಕ್ಟೆಡ್. ಓಕೆ, ಓಕೆ, ಸೊ ಕನೆಕ್ಟ್ ಆಗ್ತಾ ಇದೆ, ಅಬ್ಸರ್ವ್ ಮಾಡಿ. ಕನೆಕ್ಟಿಂಗ್ ಟು ವಾಕ್ ವಿ ಗೆಸ್ಟ್ ಅಂತ ಬಂತು, ಕನೆಕ್ಟಿಂಗ್ ಟು ಬ್ಲಿಂಕ್, ರೆಡಿ ಟು ಪಿನ್. ಸೊ ರೆಡಿ ಟು ಪಿನ್ ಅಂದಾಗ ಇಲ್ಲಿ ಏನಾಗಿದೆ, ಆನ್ಲೈನ್ ಬಂದಿದೆ ನೋಡಿ, ಆನ್ಲೈನ್ ಅಂತ ಬಂತು. ಈಗ PIR ವ್ಯಾಲ್ಯೂ ನೋಡೋಣ. ಸ್ಟಿಮ್ಯುಲೇಟ್ ಮೋಷನ್ ಅಂತ ಕೊಡ್ತೀನಿ, PIR ವ್ಯಾಲ್ಯೂ ಏನಾಯಿತು? 1 ಆಯಿತು. ಓಕೆ, ಆನ್ಲೈನ್ ಇದೆ, ದಿಸ್ ಇಸ್ ದ PIR ವ್ಯಾಲ್ಯೂ. ಸೊ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಕರೆಕ್ಟ್. ಸೊ ವಿಲ್ ಮೂವ್ ಆನ್. ಓಕೆ, ಸೊ ವಿ ವಿಲ್ ಮೂವ್ ಆನ್. ಸೊ ನೆಕ್ಸ್ಟು ಇಲ್ಲಿ ಮೋಷನ್ ಡಿಟೆಕ್ಟ್ ಆಯಿತು ಅಂತ. ಓಕೆ, ಸೊ ಬ್ಲಿಂಕ್ ಡಾಟ್ ವರ್ಚುವಲ್ ರೈಟ್ V0 ಪಿನ್ನಿಗೆ ನಾವೇನಂತ ಕಳಿಸ್ಬೇಕು? ಅಲರ್ಟ್ ಇಂಟ್ರೂಡರ್. ಇಂಟ್ರೂಡರ್ ಅಂದ್ರೆ ಕಳ್ಳ, ಯಾರೋ ಅನ್ಅಥರೈಸ್ ಪರ್ಸನ್ ಅಂತ, ಇಂಟ್ರೂಡರ್. ಓಕೆ, ಎಲ್ಸ್ ಅಲ್ಲಿ ಏನ್ ಮಾಡೋಣ? ಎಲ್ಸ್ ಅಲ್ಲಿ ನೋ ಇಂಟ್ರೂಡರ್ ಅಷ್ಟೇ. ಬ್ಲಿಂಕ್ ಡಾಟ್ ವರ್ಚುವಲ್ ರೈಟ್, ಇಂಟ್ರೂಡರ್, ನೋ ಇಂಟ್ರೂಡರ್. ಓಕೆ, ಇದನ್ನ ಒಂದ್ಸತಿ ರನ್ ಮಾಡ್ಬಿಟ್ಟು ನೋಡೋಣ ಅಂತೆ. ಹೋಮ್ ಸೇಫ್ ಅಂತ ಕೊಡೋಣ. ಎಸ್, ಓಕೆ, ಇಲ್ಲಿ ನೋಡಿ PIR ವ್ಯಾಲ್ಯೂ 1 ಆದಾಗ ಅಲರ್ಟ್ ಆಗುತ್ತಾ ರೆಡ್ LED ಬಜರು. ಓಕೆ, ಅದ್ರ ಜೊತೆಗೆ ನಮಗೆ ಬ್ಲಿಂಕಲ್ಲಿ ಏನಂತ ಬರುತ್ತೆ? ಸೊ V0 ಪಿನ್ನಿಗೆ ಅಲರ್ಟ್ ಇಂಟ್ರೂಡರ್ ಅಂತ ಕೊಟ್ಟಿದ್ದೀವಿ, ಯಾಕಂದ್ರೆ PIR V0 ಪಿನ್ನಿಗೆ ಡಿಫೈನ್ ಮಾಡಿದ್ವಿ. ನೋ ಅಲರ್ಟ್ ಅಂದಾಗ ಹೋಮ್ ಸೇಫ್. ಅಲರ್ಟ್ ಅಂದ್ರೆ ಗೊತ್ತಲ್ವಾ, ಇಲ್ಲಿ ಬರ್ದಿದ್ದೀನಿ ಕೋಡ್. ರೆಡ್ LED ಹೈ, ಬಜರ್ ಹೈ, ಗ್ರೀನ್ LED ಲೋ. ನೋ ಅಲರ್ಟ್ ಅಂದ್ರೆ ಗ್ರೀನ್ LED ಹೈ ಇರುತ್ತೆ, ಮಿಕ್ಕಿದೆಲ್ಲ ಲೋ ಇರುತ್ತೆ. ಸೊ ಈಗ ಫಸ್ಟ್ PIR ವರ್ಕಿಂಗ್ನ ಚೆಕ್ ಮಾಡೋಣ. ಸೊ ಓಕೆ, ವಿಲ್ ರನ್ ದ ಕೋಡ್ ಅಗೈನ್. ಸೊ PIR ಸ್ಟೇಟಸ್ಸು ಏನೂ ಇಲ್ಲ, ಇಲ್ಲಿ ಕೂಡ ಆಫ್ಲೈನ್ ಇದೆ. ಸೊ ವಿ ವಿಲ್ ಸಿ ಹೌ ದ ಔಟ್ಪುಟ್ ಕಮ್ಸ್. ಸಿಮ್ಯುಲೇಷನ್ ಸ್ಟಾರ್ಟ್ ಆದ ತಕ್ಷಣ ವಿ ವಿಲ್ ಕಂಟಿನ್ಯೂ ದ ವಿಡಿಯೋ. ಸೊ ಸಿಮ್ಯುಲೇಷನ್ ಸ್ಟಾರ್ಟ್ ಆಗಿದೆ, ಅಬ್ಸರ್ವ್ ಮಾಡಿ. ಕನೆಕ್ಟಿಂಗ್ ಟು ವಾಕ್ ವಿ ಗೆಸ್ಟ್. ಇದನ್ನ ನೋಡ್ಬೇಕು, ಇದೇ ಬ್ಲಿಂಕ್ ಪ್ರಿಂಟ್ ಸೀರಿಯಲ್. ನಾನೇನು ಕೋಡಲ್ಲಿ ಡಿಫೈನ್ ಮಾಡಿದೀವಲ್ಲ, ಬ್ಲಿಂಕ್ ಪ್ರಿಂಟ್ ಸೀರಿಯಲ್. ಇಲ್ಲೊಂದ್ಸತಿ ಇಂಟು ಮಾರ್ಕ್ ಬರ್ತಿರುತ್ತೆ. ಇಂಟು ಮಾರ್ಕ್ ಬಂದ್ರೆ ಅಂದ್ರೆ ನೀವು ಏನೋ ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ನೋಡಿ, ಆನ್ಲೈನ್ ಅಂತ ಬಂತು,
ಬ್ಲಿಂಕಲ್ಲಿ ಹೋಮ್ ಸೇಫ್ ಅಂತ ಕೂಡ ಬಂತು. ಅದೇ ಥರನೇ ಇವಾಗ ಮೋಷನ್ ಡಿಟೆಕ್ಟ್ ಆದಾಗ ಏನಂತ ಬರುತ್ತೆ, ಅಲರ್ಟ್ ಇಂಟ್ರೂಡರ್. ನೋಡಿ PIR ವ್ಯಾಲ್ಯೂ V0 ಮತ್ತು V3 ಪಿನ್ ಎರಡು ರೆಸ್ಪಾಂಡ್ ಮಾಡ್ತಾ ಇದೆ. ಓಕೆ, ಸೊ ನಾವು ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂದರೆ ಇಲ್ಲಿಗೆ ಬರೋಣ. ಓಕೆ, ನಾನು ಇದನ್ನೇ ಕಾಪಿ ಮಾಡ್ಕೊತೀನಿ, ಪದೇ ಪದೇ ಟೈಪ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಗ್ಯಾಸ್ ಡಿಟೆಕ್ಟ್ ಆದಾಗ ಪಿನ್ ನಂಬರ್ ಏನು, V1 ಅಲರ್ಟ್ ಸ್ಮೋಕ್ ಆರ್ ಗ್ಯಾಸ್. ಓಕೆ, ಅಥವಾ ಸೇಫ್ ಇತ್ತು ಅಂದರೆ ನೋ ಅಲರ್ಟ್. ಹೌಸ್ ಹೋಮ್ ಸೇಫ್ ಅಂತ ಕೊಡೋಣ, ಹೋಮ್ ಸೇಫ್. ಓಕೆ, ಹಾಗೆ ಇಲ್ಲೂ ಕೊಟ್ಬಿಡೋಣ, ಇಲ್ಲೂ ಮುಗಿಸ್ಬಿಡೋಣ. LDR ಲೈಟ್ ಈಸ್ ಆನ್, ಲೈಟ್ ಇಫ್ ಆಫ್ ಅಂತ ಮಾಡ್ಬಿಡೋಣ. ಪಿನ್ ನಂಬರ್ V2 ಲೈಟ್ ಈಸ್ ಆನ್, ಲೈಟ್ ಈಸ್ ಆನ್. ಇನ್ನೊಂದು ಲೈಟ್ ಈಸ್ ಆಫ್, OFF. ಸೊ ವಿಲ್ ಸೇ ದಿಸ್. ಇಷ್ಟೇ, ತುಂಬ ಸಿಂಪಲ್ ಅಲ್ವಾ IoT. ಸೊ ಸ್ಟಾರ್ಟಿಂಗ್ ನಿಮಗೆ ಪ್ರಾಕ್ಟೀಸ್ ಮಾಡುವಾಗ ತುಂಬ ಟಫ್ ಅನಿಸುತ್ತೆ. ಓಕೆ, ಇಫ್ ಐ ರನ್ ದ ಕೋಡ್, ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಸ್ಮೋಕ್ ಗ್ಯಾಸ್ ಸ್ಟೇಟಸ್ ಇಲ್ಲ, LDR ಸ್ಟೇಟಸ್ ಇಲ್ಲ, ಯಾಕಂದ್ರೆ ಈಗ ತಾನೇ ಬರ್ತಿದ್ದೀವಿ, ಆಫ್ಲೈನ್ ಇದೆ. ಸೊ ಇದು ಹಳೆ ಸ್ಟೇಟಸ್ ತೋರಿಸ್ತಾ ಇದೆ, PIR ಮತ್ತು PIR ವ್ಯಾಲ್ಯೂ. ಸ್ಮೋಕ್ ಸ್ಟೇಟಸ್ ಏನಿಲ್ಲ ಸದ್ಯಕ್ಕೆ, LDR ಸ್ಟೇಟಸ್ ಕೂಡ ಏನೂ ಇಲ್ಲ. ಸೊ ಒಂದ್ಸತಿ ಸಿಮ್ಯುಲೇಷನ್ ರನ್ ಆಗ್ತಿದ್ದಂಗೆ ಸೊ ಓಕೆ, ಅಬ್ಸರ್ವ್ ಮಾಡಿ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಬಿಕಾಸ್ ನಾನು ಏನು ಮಾಡಿದ್ದೀನಿ ಅಂದರೆ ಐ ಹ್ಯಾವ್ ಪರ್ಚೇಸ್ ದ ಅಕೌಂಟ್. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ, ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಮೇಲೆ ಯು ಕ್ಯಾನ್ ಬೈ ದ ಅಕೌಂಟ್. ಓಕೆ, ಸೊ ವಾಕ್ವಿ ಕನೆಕ್ಟ್ ಆಗ್ತದೆ, ಅಬ್ಸರ್ವ್ ಮಾಡಿ. ಇಲ್ಲಿ ಕನೆಕ್ಟ್ ಆಯಿತು, ರೆಡಿ ಟು ಪಿಂಜ್ ಅಂತ ಬಂತು ಅಂತ ತಕ್ಷಣ ಬ್ಲಿಂಕು ಸ್ಟಾರ್ಟ್ ಆಗುತ್ತೆ. ನೋಡಿ, ಕ್ಲೌಡಿ ಕನೆಕ್ಟ್ ಆಯಿತು ಆ್ಯಂಡ್ ಎಸ್ ವಿ ಗಾಟ್ ದ ಡೇಟಾ. ಓಕೆ, ಸೊ ಸ್ಮೋಕ್ ಡಿಟೆಕ್ಟ್ ಆದರೆ ಓಕೆ, ಸೊ ಬ್ಯಾಕ್ ತೊಗೊಂಡಿದ್ದೀನಿ, ಹೋಮ್ ಸೇಫ್ ಅಂತ ಬಂತು. ಸ್ಮೋಕ್ ಡಿಟೆಕ್ಟ್ ಆದರೆ ಇಲ್ಲಿ ನೋಡಿ, ಇಲ್ಲಿ ಕೂಡ ರೆಡ್ LED ಬಜರ್ ಅಲರ್ಟ್ ಆಗುತ್ತೆ ನಿಮಗೆ. ಓಕೆ, ರೆಡ್ LED ಬಜರ್ ಕೂಡ ಅಲರ್ಟ್ ಆಗುತ್ತೆ. ಆನ್ಲೈನ್ ಕೂಡ ಏನಂತ ಬಂತು, ಅಲರ್ಟ್ ಸ್ಮೋಕ್ ಆರ್ ಗ್ಯಾಸ್. ಸೇಫ್ ಮಾಡೋಣ. ಓಕೆ, ರೆಡ್ LED ನೋಡಿ ಆಫ್ ಆಯಿತು. ಓಕೆ, LDR ಲೈಟ್ ಈಸ್ ಆನ್ ಅಂತ ಇದೆ, ಬೆಳಕಾದರೆ ನೋಡಿ ಬ್ಲೂ LED ಲೈಟ್ ಈಸ್ ಆಫ್, ಇಲ್ಲಿ ಕೂಡ ಲೈಟ್ ಈಸ್ ಆಫ್ ಅಂತ ಬಂತು. ಸೊ ಇದನ್ನ ಕತ್ಲ ಮಾಡೋಣ, ಬ್ಲೂ LED ಆಯಿತು, ಲೈಟ್ ಈಸ್ ಆನ್ ಅಂತ ಬಂತು. ಓಕೆ, ಈಗ ಸ್ಟಿಮ್ಯುಲೇಟ್ ಮೋಷನ್, ಅಲರ್ಟ್ ಇಂಟ್ರೂಡರ್, PIR ವ್ಯಾಲ್ಯೂ. ಯು ಕ್ಯಾನ್ ಆಲ್ಸೋ ಗಿವ್ ದಿಸ್. ಇದೇ ಥರ ವ್ಯಾಲ್ಯೂಸ್ನ ನೀವು MQ2 ಮತ್ತು LDRಗೂ ಕೂಡ ಕೊಡ್ಬೋದು, ಬಟ್ ನೆಸಸರಿ ಇಲ್ಲ. 0 and 1ಗೆಲ್ಲ ನೆಸಸರಿ ಇಲ್ಲ. ನಾನು ಯಾವಾಗ ಅನಲಾಗ್ ಮೇಲೆ ಹೇಳ್ಕೊಡ್ತೀನಲ್ಲ, ಆವಾಗ ನಾವು ಅನಲಾಗಿಗೆ ವಿ ಕ್ಯಾನ್ ಯೂಸ್ ದ ಗೇಜ್. ವೆನ್ ದೇರ್ ಇಸ್ ಅ ಡಿಜಿಟಲ್ ಡೇಟಾ, ಓನ್ಲಿ 0 and 1 ಸ್ಟೇಟಸ್ ಈಸ್ ಎನಫ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.